ಕ್ಷಮಿಸಬೇಕು. ಪರಲೋಕ ಪ್ರಾರ್ಥನೆಯಲ್ಲಿ ಕೂಡ ನಾವು ನೋಡ್ತೀವಲ್ಲಮ್ಮ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನೀನು ನಮ್ಮನ್ನು ಕ್ಷಮಿಸು. ಏಸಪ್ಪ ಏನು ಹೇಳ್ತಿದ್ದಾನೆ, ಅಪ್ಪ ತಂದೆ ಇವ್ರನ್ನ ಕ್ಷಮಿಸು. ಯಾಕೆಂದ್ರೆ ಇವ್ರು ಏನು ಮಾಡ್ತಿದಾರೋ ಅವ್ರಿಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಂಡಿದ್ರು, ಅರಿವಿಲ್ಲ. ಹರಿಯರು ಅಂತಾನೆ. ಹರಿಯರು ಅಂದ್ರೇನು? ತಿಳಿಲಾರದವರು, ಗೊತ್ತಿಲ್ಲ ಅವರಿಗೆ ಏನು ಮಾಡ್ತಿದ್ದಾರೆ, ಯಾರನ್ನು ಹೊಡಿತಿದ್ದಾರೆ ಗೊತ್ತಿಲ್ಲ. ದೇವರು, ದೇವಕುಮಾರ, ದೇವರೇ ಅದು ತಿಳ್ಕೊಂಡಿಲ್ಲ, ಅವರು ಸತ್ಯ ತಿಳ್ಕೊಂಡಿಲ್ಲ, ತಪ್ಪು ಮಾಡ್ತಾ ಇದ್ದಾರಪ್ಪ. ತಪ್ಪು ಮಾಡ್ತಾ ಇದ್ದಾರೆ, ಅವರನ್ನು ಕ್ಷಮಿಸು ಸ್ವಾಮಿ ಅಂತ ಹೇಳ್ತಾನೆ. ಹಾಗೆ ಈ ಮಾತಿನಂತೆ ನಾನು, ನೀನು, ನಾವು, ನೀವು ಕೂಡ ನಡ್ಕೊಳ್ಬೇಕು. ಶಿಲುಬೆಯಲ್ಲಿ ಸಾಯುವ ಸಮಯದಲ್ಲಿ ಹೇಳಿದ ಮಾತು ಯೇಸು ಸ್ವಾಮಿ ತಾನು ನಂಬಿದ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ನೀವು ಒಬ್ಬರ ತಪ್ಪನ್ನೊಬ್ಬರು ಕ್ಷಮಿಸಬೇಕು. ಆಯ್ತಮ್ಮ, ಒಬ್ಬರನ್ನೊಬ್ಬರು ನಾವು ಕ್ಷಮಿಸಬೇಕಂತ ಅದು ಏಸಪ್ಪನ ಗುಣ. ಏಸಪ್ಪನ ಗುಣಲಕ್ಷಣ ಬಹಳ ಮುಖ್ಯವಾದದ್ದು. ನಾವು ಮನುಷ್ಯರು ಕೂಡ ಅದರಂತೆ ನಡ್ಕೋಬೇಕು. ಈಗ ನಾವು ಯಾರಾದರೂ ಏನಾದ್ರು ತಪ್ಪು ಮಾಡಿದರೆ, ಮೋಸ ಮಾಡಿದರೆ, ಅನ್ಯಾಯ ಮಾಡಿದರೆ, ದ್ರೋಹ ಮಾಡಿದರೆ, ಹೊಡೆದರೆ, ಬಡಿದ್ರೆ, ಜಗಳ ಆಡಿದ್ರೆ ಕೂಡ ನಾವು ಸುಮ್ಮನೆ ಇರ್ಬೇಕು. ಅಪ್ಪ ಏಸಪ್ಪ ಇವ್ರನ್ನ ಕ್ಷಮಿಸಪ್ಪ ಅನ್ಬೇಕು, ನಾವು ಕೂಡ ಕ್ಷಮಿಸಿ ಸುಮ್ಮನೆ ಇರ್ಬೇಕು. ಮಕ್ಕಳು ಅವನು ಒಂದು ಮಾತಂದ್ರೆ ನಾನು 9 ಮಾತನ್ನೋದು, ಅವನು ಒಂದೇಟು ಹೊಡೆದ್ರೆ ನಾನು ಒಂದು 9 10 ಏಟು ಹೊಡೆಯೋದು, ಜಗಳ ಆಡೋದು ಈ ಸ್ವಾಮಿ ನಂಬಿದ ಮಕ್ಕಳು ಮಾಡಲೇಬಾರದು. ಜಗಳ, ತಂಟೆ, ತಕರಾರು ನಮಗೆ ಬೇಡ. ನಮ್ಗೆ ಯಾರಾದರೂ ತಪ್ಪು ಮಾಡಲಿ ನಾವು ಸುಮ್ಮನೆ ಇರಬೇಕು. ಅಪ್ಪ ಏಸಪ್ಪ ಇವ್ರನ್ನ ಕ್ಷಮಿಸಪ್ಪ, ನಾವು ಕ್ಷಮಿಸ್ತಾ ಇದ್ದೀವಿ. ಏಸಪ್ಪ ನೀನು ಅವ್ರನ್ನ ಕ್ಷಮಿಸಂತ ನಾವು ಏಸಪ್ಪ ಯಾರನ್ನು ಕೇಳ್ದ? ತಂದೆಯಾದ ದೇವ್ರನ್ನ ಕೇಳ್ದ. ನಾವು ಏಸಪ್ಪನ ದೇವ್ರನ್ನ ಕೇಳ್ಬೇಕಪ್ಪ, ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವರನ್ನು ಕ್ಷಮಿಸುವಂತ. ಗೊತ್ತಾಯ್ತು ಮಕ್ಕಳಿಗೆ? ಮೊದಲನೇ ಮಾತು ಬಹಳ ಪ್ರಾಮುಖ್ಯವಾದದ್ದು. ಬಹಳ ಓಕೆ, ಅವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರು ಹರಿಯರು ಅಂದ್ರೆ ಅವ್ರು ಗೊತ್ತಿಲ್ಲ, ತಿಳ್ಕೊಂಡಿಲ್ಲಪ್ಪ ಅವರು ನನ್ನನ್ನು ಸರಿಯಾಗಿ, ನಿನ್ನನ್ನು ಸರಿಯಾಗಿ, ಅದಕ್ಕೆ ಅವ್ರನ್ನ ಕ್ಷಮಿಸಿದ್ರು. ತಿಳಿಲಾರ್ದ ತಪ್ಪು ಮಾಡ್ತಿರ್ತಾರಲ್ಲ, ಕ್ಷಮಿಸಿದ್ರು. ತಿಳಿದು ತಪ್ಪು ಮಾಡಬಾರ್ದು ಮಕ್ಕಳೇ. ತಿಳಿಲಾರ್ದ ತಪ್ಪು ಮಾಡಿದ್ರೆ ಕ್ಷಮೆ ಉಂಟು, ತಿಳಿದು ತಪ್ಪು ಮಾಡಿದ್ರೆ ಶಿಕ್ಷೆ ನಿಮಗೆ. ಅರ್ಥ ಆಯ್ತಾ? ತಿಳಿದು ತಪ್ಪು ಮಾಡಬಾರ್ದು. ತಿಳಿಲಾರ್ದ ತಪ್ಪು ಮಾಡಿದ್ರೆ ಏನೋ ಹೋಗ್ಬಿಡ ಅಂತಾರೆ. ಆದರೆ ತಿಳಿದು ತಪ್ಪು ಮಾಡಿದರೆ ಅದಕ್ಕೆ ದೇವರು ಶಿಕ್ಷೆ ಕೊಡ್ತಾನೆ ನಮಗೆ. ಅರ್ಥ ಆಯ್ತಪ್ಪ? ಅದಕ್ಕೆ ನೀವು ಏನಮ್ಮ ಎಲ್ಲಿ ಹಾಗೆ ಮೊದಲನೇ ಮಾತು ಏನು ಹೇಳಿದೆ ಏಸಪ್ಪ? ಅವರನ್ನು ಕ್ಷಮಿಸು ಅಂತ ಹೇಳಿ. ನಾವು ಆ ಮಾತು ನನಗೂ ನಿನಗೂ ಕೂಡ ಸಂಬಂಧಪಟ್ಟದ್ದೇ. ಅರ್ಥ ಆಯ್ತಾ? ದೇವರೇ ಇವ್ರನ್ನ ಕ್ಷಮಿಸು, ತಂದೆ ಅಪ್ಪ ಇವ್ರನ್ನ ಕ್ಷಮಿಸು. ನಾವು ಕೂಡ ನಮಗೆ ತಪ್ಪು ಮಾಡಿದವರನ್ನು ನಮ್ಮ ಜೀವನದಲ್ಲಿ ಕ್ಷಮಿಸಬೇಕು ಮಕ್ಕಳೇ. ಅರ್ಥ ಆಯ್ತಾ? ಮೊದಲನೇ ಮಾತೇನು? ಕ್ಷಮಿಸು. ಇದರ ಅರ್ಥ ಏನಿದೆ ಈ ವಾಕ್ಯದಲ್ಲಿ? ನಾವು ಕೂಡ ಮನುಷ್ಯರಾದ ನಾವು, ಏಸಪ್ಪನ ಮಕ್ಕಳಾದ ನಾವು, ಏಸಪ್ಪನ ಸೇವಕರಾದ ನಾವು, ಪಾಸ್ಟರ್ಗಳಾದ ನಾವು ಕೂಡ ಕ್ಷಮಿಸಬೇಕು. ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಈಗ ನಾವು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀವಲ್ಲಮ್ಮ. ಈ ಟೈಮ್ ಹೇಳೋದೊಂದು ಬರೋದೊಂದು, ಲೇಟ್ ಮಾಡ್ತಾರೆ, ಯಾವಾಗೋ ಬರ್ತಾರೆ, ಯಾವಾಗೋ ಹೋಗ್ತಾರೆ, ಎಷ್ಟು ತಪ್ಪುಗಳು ಮಾಡ್ತಾನೇ ಇದ್ದಾರೆ. ನಾವು ಅಪ್ಪಾಜಿ ನಾನು ಕ್ಷಮಿಸ್ತಾನೇ ಇದ್ದೀವಿ. ಯಾಕೆ? ಏಸಪ್ಪ ಹೇಳಿದ ಮಾತು. ಇಲ್ಲಾಂದ್ರೆ ಹಿಡ್ಕೊಂಡು ಬಡಿಬೇಕ ನೀವು ಏನು ಮಾಡ್ತೀವಿ ಅಲ್ವಾ? ಮಾಡಿವ ಹೊಡೆಯಲ್ಲ, ಬಡಿಯಲ್ಲ, ಬೈಯಲ್ಲ. ಏನು ಒಂದು ಮಾತಾಡ್ತೀವಿ, ಏನಪ್ಪ ಹಿಂಗೆ ಮಾಡ್ತೀವಿ, ಯಾಕೆ ಮಾಡ್ಬಾರ್ದು ಅಷ್ಟೇ ತಾನೇ ನಾವು ಹೇಳೋದು. ಬೇರೆ ಏನಿಲ್ಲ. ಕ್ಷಮಿಸ್ತಾ ಯಾಕಂದ್ರೆ ಏಸಪ್ಪ ಹೇಳಿದ ಕ್ಷಮಿಸು ಅಂತ ಕ್ಷಮಿಸ್ತಾ ಇದ್ದೀವಿ ಅಷ್ಟೇ. ನಾವು ಯಾರೇನೇ ತಪ್ಪು ಮಾಡಿದ್ರಿ, ಯಾರೇನೇ ಅನ್ನಲಿ ಅವ್ರನ್ನ ನಾವು ಕ್ಷಮಿಸಬೇಕು. ನಾವು ಇಲ್ಲಿ ಸೇರಿ ಎಷ್ಟು ಜನ ಬಂದೀವಿ, ಇಷ್ಟು ಜನನ ನೆನಪಿಟ್ಕೋಬೇಕು. ನೀವು ಯಾರೇ ಏನೇ ಮಾಡಿದ್ರು ನಾವು ಅದನ್ನು ಏನು ಮಾಡಬೇಕು? ಕ್ಷಮಿಸಬೇಕು. ದ್ವೇಷ ಇಟ್ಕೋಬೇಕಾ? ಜಗಳ ಆಡ್ಬೇಕಾ? ಬೈಬೇಕಾ? ಹೊಡಿಬೇಕಾ? ಇಲ್ಲ. ಏನು ಮಾಡಬೇಕು? ಕ್ಷಮಿಸಬೇಕು. ಮೊದಲನೇ ಮಾತು, ತಪ್ಪು ಮಾಡಲಿ, ಮೋಸ ಮಾಡಲಿ, ಯಾರೇ ನಮ್ಗೆ ಏನೇ ಮಾಡಿದ್ರು ನಾವು ಅವರನ್ನು ಕ್ಷಮಿಸಬೇಕು. ಅದಕ್ಕೆ ನಮ್ಮೆಲ್ಲರಲ್ಲಿ ಕೂಡ ಒಬ್ಬರದೊಬ್ಬರು ಕ್ಷಮಿಸುವ ಗುಣ ಇರಬೇಕು. ಇದು ಯಾರ ಗುಣ? ಏಸಪ್ಪನ ಗುಣ. ಏನಪ್ಪ ಇದು? ನೇಚರ್, ಬಿಹೇವಿಯರ್, ಕ್ಯಾರೆಕ್ಟರ್ ಏಸಪ್ಪಂದಿದು. ಏಸಪ್ಪನ ಗುಣ, ಪ್ರವರ್ತನೆ, ವರ್ತನೆ, ನಡೆ ನುಡಿ ಏನಾಗಿತ್ತು? ಕ್ಷಮಿಸುವುದಾಗಿತ್ತು. ಅದಕ್ಕೆ ನಾವು ನೀವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಂಡಿರಬೇಕು ಅಂತ ಏಸಪ್ಪ ಕ್ಷಮಾಪಣೆ ಇದರ ವಾಕ್ಯದ ಅರ್ಥ. ಅಂದರೆ ನಾವೆಲ್ಲರೂ ಮನುಷ್ಯರು ಕೂಡ ಕ್ಷಮಿಸಬೇಕು ಒಬ್ಬರನ್ನೊಬ್ಬರು. ಗೊತ್ತಾಯ್ತಮ್ಮ? ಹೀಗೆ ಹೇಳ್ತಾ ಹೋಗುವಾಗ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾನೆ? ಎರಡನೇ ಮಾತು ಹೇಳ್ತಾನೆ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪ್ರದೇಶದಲ್ಲಿರುವಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟನು.
ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದೇನಪ್ಪ ತೆಗಿ. ವಾಟ್ಸಪ್ಪಲ್ಲಿ ಮೆಸೇಜ್ ಕೊಟ್ಟೋದೇ ಗುಡ್ಡದ ಮೇಲೆ, ಕಲ್ವಾರಿ ಗುಡ್ಡದ ಮೇಲೆ ಶಿಲುಬೆ ಮರಣ ಕೊಡ್ತಾರೆ. ಯೇಸು ಸ್ವಾಮಿನ ಶಿಲುಬೆಗೆ ಹಾಕುವಾಗ ಯೇಸು ಸ್ವಾಮಿ ಜೊತೆಗೆ ಇನ್ನೂ ಇಬ್ಬರು ಕಳ್ಳರನ್ನು ಹಾಕ್ತಾರೆ, ಕಳ್ಳರಿಗೂ ಶಿಕ್ಷೆ ಕೊಡ್ತಾರೆ. ನಾವು ಯಾವಾಗ ನೋಡ್ತೀವಿ 3 ಶಿಲುಬೆ ಇರ್ತವೆ, ಒಂದು ಮಧ್ಯದಲ್ಲಿ, ಇನ್ನು 2 ಆ ಕಡೆ ಈ ಕಡೆ. ಮಧ್ಯದಲ್ಲಿ ಇರೋದು ಯೇಸು ಸ್ವಾಮಿ, ಆ ಕಡೆ ಈ ಕಡೆ ಇಬ್ಬರು ಕಳ್ಳರು. 3 ಶಿಕ್ಷೆ ಅಲ್ಲಿ ಕೊಟ್ಟಿದ್ದ ಒಂದು. ಆ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಏನಂತಾನೆ, ಕಳ್ಳರಿಬ್ಬರು ಮಾತಾಡ್ಕೊಂತಾರೆ. ಒಬ್ಬನೇನಂತಾನೆ, ಇವ್ನು ಏನೋ ಮಾಡ್ಯಾನೆ ಅದಕ್ಕೆ ಇವ್ನಿಗೆ ಶಿಕ್ಷೆ ಕೊಟ್ಟರು, ನಾವು ಸರಿ ಆಯ್ತು ಅಂತ ಒಬ್ಬ ಕಳ್ಳ ಅಂತ. ಅವಾಗ ಇನ್ನೊಬ್ಬನಂತಾನೆ, ಇಲ್ಲಪ್ಪ ನಾನು ನೀನೇನೋ ಕಳ್ತನ ಮಾಡಿದ್ವಿ, ಮೋಸ ಮಾಡಿದ್ವಿ, ನಮಗೆ ಶಿಕ್ಷೆ ಆಗಿದೆ, ಪಾಪ ಆತ ಏನು ಮಾಡಿದ ನೋಡೋಕ್ಕೆ ಶಿಕ್ಷೆ ಕೊಡ್ತಾರೆ ಅಂತಾನೆ. ಅದನ್ನು ಇನ್ನೊಬ್ಬ ಕಳ್ಳ ಅರ್ಥ ಮಾಡ್ಕೊತಾನೆ. ಯೇಸು ಸ್ವಾಮಿ ಬಗ್ಗೆ ಕಳ್ಳನು ಅರ್ಥ ಮಾಡ್ಕೊಳ್ತಾನೆ, ಒಬ್ಬ ಕಳ್ಳ. ಅವನೇನಂತಾನೆ, ಅದಕ್ಕಿಂತ ಮುಂಚೆ ವಾಕ್ಯ ಓದಮ್ಮ, ಅದ್ರ ಮೇಲೆ ವಾಕ್ಯ ಓದು. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆಲೆಸಿಕೋ ಅಂದನು. ಯೇಸ್ವಾಮಿ ಹೇಳ್ತೀನಿ, ಯೇಸ್ವಾಮಿ ಏನಂದ, ಯೇಸ್ವಾಮಿ ಬಗ್ಗೆ ತಿಳ್ಕೊಂಡನಲ್ಲ ಕಳ್ಳ. ಏನೇನು ತಿಳ್ಕೊಂಡದೆ, ಯೇಸು ಸ್ವಾಮಿ ಪರಲೋಕದಿಂದ ಬಂದದೆ, ಮತ್ತೆ ಬರ್ತಾನೆ ಅಂತ. ಬಂದಾಗ ನ್ಯಾಯ ತೀರ್ಪು ಮಾಡ್ತಾನೆ. ನ್ಯಾಯ ತೀರ್ಪು ಮಾಡುವಾಗ ನನ್ನ ನೀನು ನೆನಪು ಮಾಡ್ಕೊಳಪ್ಪ, ಅಂದರೆ ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸು, ನನಗೂ ನೀನು ತೀರ್ಪು ಮಾಡು, ನಾನು ನಿನ್ನ ಸಂಗಡ ಇರಬೇಕು ಅಂತ ಇಷ್ಟಪಡ್ತಾನೆ ಕಳ್ಳ. ಅದಕ್ಕೆ ಅವಾಗ ಹೇಳ್ತಾನೆ ಸ್ವಾಮಿ. ಆ ಕಳ್ಳ ಏನು ಮಾಡ್ತಾನೆ, ತಾನು ಮಾಡಿದ ತಪ್ಪನ್ನು ತಿಳ್ಕೊಂಡು, ನಾನು ತಪ್ಪು ಮಾಡಿಲ್ಲಪ್ಪ, ನನ್ನ ಕ್ಷಮಿಸು, ನೀನು ಮತ್ತೆ ಬರ್ತೀಯಲ್ಲ, ನೀನು ತಿರುಗಿ ಬರುವಾಗ 2ನೇ ಬರೋಣ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು ಬರ್ತೀಯಲ್ಲ, ಅವಾಗ ನನ್ನ ಕೂಡ ನಿನ್ನ ಸಂಗಡ ಕರ್ಕೊಂಡು ಹೋಗಪ್ಪ. ಅದಕ್ಕೆ ಅವಾಗ ಹೇಳ್ತಾನೆ, ಏನಪ್ಪ ನೀನು ಇಟ್ಟು ಬಿಡಕ್ಕೆ ಹೋಗಿ ತೆಗೆದಿಲ್ಲ ಬಿಡಲಿ, ಕೆಳಗಿಟ್ಟು ಮೊಬೈಲ್ ಹೇಳು. ಅದಕ್ಕೆ ಯೇಸು, ಇವತ್ತೇ ಚರ್ಚ್ ಗ್ರೂಪ್ ಅಂತ ತೆಗಿ. ಹಾಂ, ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿ, ಯೇಸು ಸ್ವಾಮಿ ಆ 2ನೇ ಕಳ್ಳಗೆ ಏನು ಹೇಳಿದೆ, ಇಲ್ಲಿನ ಬಂದು ಓದ್ತಾನೆ, ನಿನ್ನ ಮಗ ನೋಡಕ್ಕೆ ಹೋಗ್ತಾನೆ. ಅದೇ ಸಿಲ್ವೇದ್ 3 ಸಿಲ್ವೇದ್ ಕಳಿಸಿದ ಒಂದು ಮೆಸೇಜು ಇಲ್ಲಿ ನೋಡಿ. ಅಯ್ಯೋ ಹೋಯ್ತು, ನಾವು ತೆಗಿದೆ, ತೆಗಿ. 3 ಶಿಲುಬೆ ಗುರುತುಗಳು ನಾವು ನೋಡ್ತೀವಿ ಗುಡ್ ಫ್ರೈಡೆ ದಿನ. ಗುಡ್ ಫ್ರೈಡೆ ಮೆಸೇಜ್ ಅದು ನೋಡ್ರಿ, 3 ಶಿಲುಬೆಗಳು. ಮಧ್ಯದ್ದು ಯೇಸು ಸ್ವಾಮಿದು, ಆ ಕಡೆ ಈ ಕಡೆ 2 ಇರೋದು, ಇಬ್ಬರು ಕಳ್ಳರು. ಅರ್ಥ ಆಯ್ತಾ? ಆ ಇಬ್ಬರು ಕಳ್ಳರಲ್ಲಿ ಒಬ್ಬನೇ ಹೇಳ್ತಾನೆ, ಏನಂತಾನೆ, ಅಪ್ಪ ಏಸಪ್ಪ ನೀನು ಮತ್ತೆ ಬರ್ತೀಯಲ್ಲಪ್ಪ, ಅವಾಗ ನನ್ನ ನೆನಪಾಡ್ಕೊಳಪ್ಪ, ನಾನೇನೋ ತಪ್ಪು ಮಾಡಿಲ್ಲಪ್ಪ, ನನ್ನ ಕ್ಷಮಿಸಿ. ಅವಾಗ ಏಸಪ್ಪ ಏನಂತಾನೆ, ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಅಲ್ಲಿ ಪರದೇಶ ಅಂದ್ರು ಮಕ್ಕಳೇ, ಪ್ಯಾರಡೈಸ್ ಅಂತ ಇಂಗ್ಲೀಷ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಪರದೇಶ ಅಂತಾರೆ. ಅದರ ಅರ್ಥ ಏನಂದರೆ, ಈಗ ಭೂಮಿ ಇದೆಯಾ, ಆಮೇಲೆ ಪರಲೋಕ ಇದೆ. ಮೇಲಣ ಲೋಕದಲ್ಲಿ ತಂದೆಯಾದ ದೇವರಿದ್ದಾನೆ, 3ನೇ ಆಕಾಶದಲ್ಲಿ, ಅಲ್ಲಿ ಪರಲೋಕ ಇರೋದು. ಇದು ಭೂಲೋಕ. ಭೂಲೋಕಕ್ಕೂ ಪರಲೋಕಕ್ಕೂ ಮಧ್ಯದಲ್ಲಿ ಒಂದು ಪ್ರದೇಶ ಇದೆ, ಅದು ಪರದೇಶ ಅಂತ. ಅಂದರೆ ಯಾರು ಯೇಸುಸ್ವಾಮಿನ ನಂಬಿ ಪಾಪ ಕ್ಷಮಾಪಣೆ ಹೊಂದಿರ್ತಾರೋ ಅವರೆಲ್ಲರೂ ಅಲ್ಲಿರ್ತಾರೆ ಪರದೇಶದಲ್ಲಿ. ಈಗ ಸತ್ತವರು ಕೂಡ ಅಲ್ಲಿರ್ತಾರೆ. ಯಾವಾಗ 2ನೇ ಬರೋಣ ಯೇಸುಸ್ವಾಮಿ ಬರ್ತಾನಲ್ಲ, ಈಗ ನಾವು ಸಂಡೆ ನೋಡ್ತೀವಿ ಪುನರುತ್ಥಾನ, ಈಸ್ಟರ್ ಹಬ್ಬದ ದಿನ ಏನು ವಾಕ್ಯ ಅಂದರೆ, ದೇವರು ಯೇಸಪ್ಪ ಸಮಾಧಿಯಿಂದ ಎದ್ದು ಬಂದು ಆತ ಮತ್ತೆ ಇರ್ತಾನೆ. ಹೇಗಿರ್ತಾನೆ ಹಾಗೆ ಶರೀರವಾಗಿ, ಅಂದರೆ ಪ್ರಾಣ ಆತ್ಮ ಶರೀರದೊಂದಿಗೆ ಹಾಗೆ ಆರೋಹಣ ಆಗಿ ಮೇಲೆ ಹೋಗ್ತಾನೆ. ಹಾಗೆ ಭೂಲೋಕದಿಂದ ಮೇಲೆ ಹೋಗ್ತಾ ಹೋಗ್ತಾ ಆಕಾಶದಲ್ಲಿ ಮೋಡಗಳ ಮೇಲಿಂದ ಪರಲೋಕಕ್ಕೆ ಹೋಗ್ತಾನೆ. ಬರುವಾಗಲೂ ಕೂಡ 2ನೇ ಬರೋಣ ಮತ್ತೆ ಬರ್ತಾನಲ್ಲ, ಆತ ಬರುವಾಗಲೂ ಮತ್ತೆ ಪರಲೋಕದಿಂದ ಮತ್ತೆ ಮನುಷ್ಯನಾಗುವ ಯೇಸುಸ್ವಾಮಿ ಬರುವಾಗ ಅಲ್ಲಿ ಮೋಡದ ಮೇಲೆ ಬರ್ತದೆ, ಮಧ್ಯಾಕಾಶದಲ್ಲಿ. ಅಲ್ಲಿ ಒಂದು ಪರದೇಶ ಅಂತ ಸ್ಥಳ, ಅಲ್ಲಿರ್ತಾರೆ ಎಲ್ಲರೂ. ಅಂದರೆ ನ್ಯಾಯ ತೀರ್ಪು ಆಗ್ತದೆ. 2ನೇ ಸಲ ಬಂದಾಗ ನ್ಯಾಯ ತೀರ್ಪು ಮಾಡ್ತಾರೆ. ಈಗ ನೀವು ಕೋರ್ಟ್ಗಳು, ಸಿನಿಮಾಗಳಲ್ಲಿ ಇನ್ನೊಂದು ನೋಡಿರೋ ಸೀನ್ಗಳು, ಕೋರ್ಟಲ್ಲಿ ನ್ಯಾಯಾಧೀಶ ಕೂತಿರ್ತಾರೆ, ಜಡ್ಜ್. ಈ ಕಡೆ ಎಲ್ಲ ತಪ್ಪು ಮಾಡಿದ್ರು ಇರ್ತಾರೆ, ಅವ್ರು ತಪ್ಪುಗಳು ಏನು ಮಾಡ್ಯಾರೆ ಏನಿಲ್ಲ ಕೇಳಿ ಅದಕ್ಕೆ ತಕ್ಕಂಗೆ ಶಿಕ್ಷೆ ಕೊಡ್ತಾರೆ. ಹಾಗೆ ಯೇಸು ಸ್ವಾಮಿ ಕೂಡ ಬಂದು ಬಿಳೇ ವಸ್ತ್ರ ಧರಿಸಿ, ಬಿಳೇ ಸಿಂಹಾಸನದ ಮೇಲೆ, ಶ್ವೇತ ಸಿಂಹಾಸನ ಅಂತಾರೆ, ಬಿಳೇ ಸಿಂಹಾಸನದ ಮೇಲೆ ಆತ ಕೂತು
ಅವಾಗ ಒಬ್ಬೊಬ್ಬರಿಗೆ ಎಲ್ಲರಿಗೂ ಏನು ಮಾಡ್ಯಾರ ಏನಿಲ್ಲ ಅಂತ ಕೇಳಿ ಅವರಿಗೆ ತೀರ್ಪು ಮಾಡ್ತಾನೆ. ಈ ಒಳ್ಳೆಯವರು ಅಂದರೆ ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿ ಪರಿಶುದ್ಧರಾಗಿ ಪವಿತ್ರರಾಗಿ ಯಾವುದೇ ಕೆಟ್ಟದ್ದೇನು ಮಾಡಲಾರ್ದಂಗೆ ಒಳ್ಳೆಯವರಾಗಿ ಪವಿತ್ರವಾಗಿ ಶುದ್ಧರಾಗಿ ಪರಿಶುದ್ಧರಾಗಿದ್ದವರು ಹೃದಯಸಿನಲ್ಲಿರ್ತಾರೆ. ಅವಾಗ ಅವರಿಗೆ ನ್ಯಾಯ ತೀರ್ಪು ಆದಮೇಲೆ ಅವರನ್ನು ಪರಲೋಕಕ್ಕೆ ಪರಲೋಕಕ್ಕೆ ಹೋಗ್ತಾರೆ ದೇವರ ಹತ್ರ. ಅದಕ್ಕಿಂತ ಮುಂಚೆ ಇನ್ನೊಂದಿರ್ತದೆ, ಹೇಡ್ಸ್ ಅಂತ ಹೇಳ್ತಾರೆ. ಅಲ್ಲಿ ಪಾಪ ಮಾಡಿದವರು ಅವರಿರ್ತಾರೆ. ಅವರಿಗೆ ನ್ಯಾಯ ತೀರ್ಪು ಆದಾಗ ಎಲ್ಲರೂ ಬರ್ತಾರಲ್ಲಿ ಕೆಟ್ಟದ್ದು ಮಾಡಿದವರು ಅವರು ನರಕಕ್ಕೆ ಕಳಿಸ್ಕೊಡ್ತಾರೆ. ನರಕ ಎಲ್ಲಿದೆ? ಭೂಲೋಕದ ಕೆಳಗಡೆ ಇದೆ, ಪಾತಾಳ ಲೋಕ ಅಂತ ಹೇಳ್ತೀವಿ. ಅಲ್ಲಿ ದೊಡ್ಡ ಬೆಂಕಿ ಹೊಂಡ ಇರ್ತದೆ. ಆ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ. ಗಂಧಕದ ಹೊಂಡ ಅಂತಾರೆ. ಗಂಧಕ ಅಂದರೆ ಅದು ಬೆಂಕಿ ಉರಿತಾ ಇರ್ತದೆ, ಸುಡ್ತದೆ. ಅದು ಅಲ್ಲಿ ಹಾಕ್ತಾರೆ ನರಕಕ್ಕೆ. ತಪ್ಪು ಮಾಡಿದವರು, ಮೋಸ ಮಾಡಿದವರು, ಪಾಪ ಮಾಡಿದವರು ಅಲ್ಲಿ ಹಾಕ್ತಾರೆ. ಹಾಗೆ ಇಲ್ಲಿ ಏನು ಹೇಳ್ತದೆ, ಯೇಸು ಸ್ವಾಮಿ ಕೂಡ ಇವತ್ತಿನ ದಿನ ಅಂದರೆ ಶುಭ ಶುಕ್ರವಾರದ ದಿನ ಶಿಲುಬೆ ಮರಣ ಹೊಂದಿದ ಮೇಲೆ ಆತನು ಎಲ್ಲಿರ್ತಾನೆ ಅಂದರೆ ಸಮಾಧಿಯನ್ನು ಮಾಡ್ತಾರೆ. ಆದರೆ ಸಮಾಧಿಯಲ್ಲಿ ಇರಲ್ಲ, ಆತ ಪರದೈಸಿನಲ್ಲಿ ಇರ್ತಾನೆ. 3ನೇ ದಿನ ಭಾನುವಾರದ ದಿನ ಆತ ಸಮಾಧಿಯಿಂದ ಎದ್ದು ಬರ್ತಾನೆ. ಅಲ್ಲಿವರೆಗೆ ಎಲ್ಲಿದ್ದ ಅಂದರೆ 3 ದಿನ ಪರದೇಶದಲ್ಲಿ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ ಅಲ್ಲಿ ಕಳ್ಳನ ಏನು ಹೇಳ್ತಾನೆ, ಓದಮ್ಮ ಇನ್ನೊಂದ್ಸಲ 2ನೇ ವಾಕ್ಯ ಓದು ಕನ್ನಡದಲ್ಲಿ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರಪಟ್ಟನು. ಏನು ಹೇಳ್ತಾರೆ ಯೇಸಪ್ಪ? ಈ ಹೊತ್ತೆ ಅಂದರೆ ಇವತ್ತೇ. ಯಾವತ್ತು? ಶಿಲುಬೆಗೆ ಹಾಕಿದ ದಿನ, ಶುಭ ಶುಕ್ರವಾರದ ದಿನ, ಗುಡ್ ಫ್ರೈಡೆ ದಿನ ಶಿಲುಬೆಗೆ ಹಾಕಿ ಶಿಲುಬೆ ಮರಣ ಹೊಂತಾರಲ್ಲ ಆ ದಿನ. ಅದಕ್ಕೆ ಹೇಳ್ತಾರೆ, ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ. ಅಂದರೆ ಅಲ್ಲಿ ಒಳ್ಳೆಯವರೆಲ್ಲ ಇರ್ತಾರೆ. ಅವ್ರು ನ್ಯಾಯ ತೀರ್ಪಾದಾಗ ಪರಲೋಕಕ್ಕೆ ಹೋಗುವಂಥವರು, ಗೊತ್ತಾಯ್ತಪ್ಪ? ಸ್ವರ್ಗಕ್ಕೆ ಹೋಗುವವರು, ಪರಲೋಕಕ್ಕೆ ಹೋಗುವವರು ಅಲ್ಲಿರ್ತಾರೆ. ಈ ಹೊತ್ತೆ ನೀನು ನನ್ನ ಸಂಗಡ ಇರ್ತೀಯಪ್ಪ. ನಾನು ಬಂದಾಗ ನೆನಪು ಮಾಡ್ಕೊಂಡು ನನ್ನ ಸಂಗಡ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಂಗೆ ಯಾರಿಗೆ? ಕಳ್ಳನಿಗೆ. ಯಾಕೆ ಹೇಳಲ್ಲ? ಕಳ್ಳನು ತಾನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಹೊಂದಿದ. ಗೊತ್ತಾಯ್ತಾ? ಪಾಪನು ಯೇಸು ಸ್ವಾಮಿ ತಾನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಹೊಂದಿಕೊಂಡಾಗ ಕಳ್ಳ, ಗೊತ್ತಾಯ್ತಾ? ಕಳ್ಳ ಪಾಪ ಮಾಡಿ ಪಶ್ಚಾತ್ತಾಪ ಹೊಂದಿಕೊಂಡಿದ್ದಕ್ಕೆ ಅವನಿಗೆ ರಕ್ಷಣೆಯಾಯಿತು ಮಕ್ಕಳು. ಯಾಕಂದ್ರೆ ಆತ ತಪ್ಪು ಮಾಡಿದೆ ಅಂತ ತಿಳ್ಕೊಂಡ ಅವನು ಕಳ್ಳ. ನಾನು ಮಾಡಿದ ತಪ್ಪಪ್ಪ, ನನ್ನ ಕ್ಷಮಿಸಿಬಿಡು, ನನ್ನ ನಿನ್ನ ಜೊತೆಗೆ ಕರ್ಕೊಂಡು ಹೋಗು, ನಾನು ನಿನ್ನ ಜೊತೆ ಇರ್ಬೇಕು, ನಾನು ಪರಲೋಕಕ್ಕೆ ಬರಬೇಕು, ನೀನು ಬಂದಾಗ ನನ್ನ ನೆನಪು ಮಾಡ್ಕೊ, ನನ್ನ ಕರ್ಕೊಂಡು ಹೋಗಪ್ಪ ನಿನ್ನ ಜೊತೆ ಅಂತ ಕೇಳಿದಾಗ ಆಯ್ತಪ್ಪ ನೀನು ನನ್ನ ಜೊತೆ ಇರ್ತೀಯ ಅಂತ ಹೇಳಿದ ಯೇಸು ಸ್ವಾಮಿ ಕಳ್ಳನಿಗೆ. ಭರವಸೆ ಕೊಟ್ಟ. ಆಯಿತಾ? ಈ ಭರವಸೆ ಏನಂದರೆ ನೀನು ನನ್ನ ಸಂಗಡ ಪ್ರದೇಶದಲ್ಲಿರ್ತಿ, ನ್ಯಾಯ ತೀರ್ಪಾದಾಗ ನೀನು ಪರಲೋಕಕ್ಕೆ ಬರ್ತೀಯಪ್ಪ ಅಂತ ಹೇಳಿದ. ಅದು ಗ್ಯಾರಂಟಿ ನಿನಗೆ ನನಗೆ ಕೂಡ ಇರಬೇಕು. ನಾವು ಕೂಡ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡಬೇಕು, ಅಲ್ಲಿ ದೇವರ ಸಂಗಡ ಇರಬೇಕು ಅನ್ನೋದನ್ನು ನಾವು ಕಲಿಬೇಕಂದ್ರೆ ಪಾಪದ ಪಶ್ಚಾತ್ತಾಪ ಪಡಬೇಕು. 2ನೇ ವಾಕ್ಯದ ಅರ್ಥ ಏನಂದರೆ ಪಶ್ಚಾತ್ತಾಪ ಪಡಬೇಕು ಪ್ರತಿಯೊಬ್ಬರು. ಈಗ ನೀವು ಇಷ್ಟು ಜನ ಇದ್ರೆ ಏನು ತಿಳಿದಾಗ ಏನು ತಪ್ಪು ಮಾಡಿದ್ರು, ಏನು ಪಾಪ ಮಾಡಿರೋ ಗೊತ್ತಿಲ್ಲ. ಆದರೆ ಮೊಣಕಾಲವ್ರಿಗೆ ಪ್ರಾರ್ಥನೆ ಮಾಡಿ ಸ್ವಾಮಿಯನ್ನು ಕೇಳ್ಕೊಬೇಕು ನಾವಪ್ಪ. ಎಸಪ್ಪ, ಇಷ್ಟು ದಿನ ನಾನು ಈ ಥರ ಇದ್ದೆಯಪ್ಪ, ಏನು ಮಾಡಬಾರ್ದು ಮಾಡಿದ್ದೀನಿ, ನನ್ನ ತಪ್ಪುಗಳನ್ನು ಕ್ಷಮಿಸು, ಇನ್ನು ಮೇಲೆ ನಾನೇನು ತಪ್ಪು ಮಾಡೋದಿಲ್ಲ, ಹಾಗಾಗಿ ನಾನು ಬರುತ್ತೀನಪ್ಪ, ನಿನ್ನ ಮಗನಾಗಿರ್ತೀನಿ, ನಿನ್ನ ಮಗಳಾಗಿರ್ತೀನಿ ಅಂತ ನಾವು ಕೇಳ್ಕೊಬೇಕು. ಇದೇನು 2ನೇ ವಾಕ್ಯದ ಅರ್ಥ ಏನು? ಪಶ್ಚಾತ್ತಾಪ ಪಡುವುದು. ಪಾಪ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟಾಗ ಅವಾಗ ಸ್ವಾಮಿ ಹೇಳ್ತದೆ, ನೀನು ಇವತ್ತೇ ನನ್ನ ಸಂಗಡ ಇರ್ತೀನಿ, ನೀನು ನನ್ನ ಜೊತೆ ಇರ್ತೀನಿ, ಪರಲೋಕಕ್ಕೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಗ್ಯಾರಂಟಿ. ಯಾವಾಗ? ಪಶ್ಚಾತ್ತಾಪ ಪಟ್ಟು ಮತ್ತೆ ಮಾಡಿದ್ದೆ ಮಾಡದೇ ಇರಬೇಕು, ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು. ಇದು 2ನೇ ವಾಕ್ಯದ ಅರ್ಥ. ಅರ್ಥ ಆಯ್ತದಮ್ಮ? ಅದು 1ನೇ ವಾಕ್ಯ ಏನು? ಕ್ಷಮಾಪಣೆ, ಕ್ಷಮಿಸೋ ಗುಣ ಹೊಂದ್ಕೋಬೇಕು. 2ನೇ ವಾಕ್ಯದ ಪ್ರಕಾರ ನಾವು ಪಶ್ಚಾತ್ತಾಪ ಪಡಬೇಕು. ಏನಾದರೂ ತಪ್ಪು ಮಾಡಿದರೆ ತಪ್ಪಾಯ್ತಪ್ಪ ಏಸಪ್ಪ ನನ್ನ ಕ್ಷಮಿಸು, ಪಾಪದ ಕ್ಷಮಾಪಣೆ ಕೇಳಿದಾಗ ಆತ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ, ತನ್ನ ಸಂಗಡ ನಮ್ಮನ್ನು ಇಟ್ಟುಕೊಳ್ತಾನೆ, ಆತನು ನಮ್ಮ ಜೊತೆ ಇರ್ತಾನೆ, ನಮ್ಮ ಜೊತೆಗಾರರಾಗಿ ನಮ್ಮ ಏಸಪ್ಪ ಯಾವಾಗಲೂ ನಮ್ಮ ಸಂಗಡ ಇರ್ತಾನೆ.
ನಾವು ಏಸಪ್ಪನ ಸಂಗಡ, ಏಸಪ್ಪ ನಮ್ಮ ಸಂಗಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಬೈಲ್ ಎತ್ತಿಡಪ್ಪ ಇಲ್ಲಿ ಇದೆ ಮೊಬೈಲ್. ನೆಕ್ಸ್ಟ್ 3ನೇ ವಾಕ್ಯ ಓದಿ ಮಗಳ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆಮೇನ್. ಇಲ್ಲಿ ಏನಾಯಿತು, ಏಸಪ್ಪನ ಶಿಲುಬೆ ಹಾಕಿದಾಗ ಹೋಗ್ತಾ ಇರ್ತಾರೆ, ಶಿಲುಬೆ ಎತ್ಕೊಂಡು ಏಸಪ್ಪ ಹೋಗುವಾಗ ಅಲ್ಲಿ ಎಲ್ಲರೂ ಬರ್ತಾರೆ, ಜನ ಬರ್ತಾ ಇರ್ತಾರೆ. ಆಮೇಲೆ ಏಸಪ್ಪನ ಹೆತ್ತ ತಾಯಿ ಮರಿಯಮ್ಮಿದ್ದಾಳಲ್ಲ, ಮರಿಯಮ್ಮನೂ ಬರ್ತಾರೆ, ಇನ್ನೊಬ್ಬರು ಮರಿಯಮ್ಮ ಇದ್ದಾಳೆ, ಆಯಮ್ಮನೂ ಬರ್ತಾರೆ, ಮತ್ತೊಂದು ಮರಿಯ ಅಂತ ಆಯಮ್ಮನೂ ಬರ್ತಾರೆ, ಮತ್ತು ಇನ್ನೊಬ್ಬರು ಬರ್ತಾರೆ, ಹೆಣ್ಮಕ್ಳು ಬರ್ತಾ ಇರ್ತಾರೆ, ಎಲ್ಲ ಮಕ್ಕಳು ಬರ್ತಾ ಇರ್ತಾರೆ. ಆವಾಗ ಏನು ಮಾಡ್ತಾನೆ ಈ ಸಮಯದಲ್ಲಿ, ಈಗ ಏಸಪ್ಪ ಹುಟ್ಟೋವರೆಗೆ ಮರಿಯಮ್ಮಳು ಕನ್ಯಳಾಗಿ ಪರಿಶುದ್ಧಳಾಗಿದ್ದಳು. ಕೇಳ್ಬೇಕು ಮಕ್ಕಳಿಗೆ ವಾಕ್ಯ. ಮರಿಯಮ್ಮಳ ಗರ್ಭದಲ್ಲಿ ಇರ್ತಾನಲ್ಲ ಏಸಪ್ಪ, ಮರಿಯಮ್ಮ ಗರ್ಭ ಧರಿಸುವಾಗ ಆಯಮ್ಮ ಕನ್ಯೆ ಅಂದರೆ ಯಾವ ಗಂಡಿನ ಸಂಪರ್ಕ ಮಾಡಿಲ್ಲ, ಗಂಡು ಮಗ ಆಯಮ್ಮನ ಹುಟ್ಟಿಲ್ಲ, ಆಯಮ್ಮ ಗಂಡು ಮಗ ಹುಟ್ಟಿಲ್ಲ, ಕನ್ಯೆಯಾಗಿರ್ತಾರೆ, ಪರಿಶುದ್ಧಳಾಗಿರ್ತಾರೆ, ಪವಿತ್ರಳಾಗಿರ್ತಾರೆ, ಕನ್ಯೆಯಾಗಿರ್ತಾರೆ. ಪರಿಶುದ್ಧ ಆತ್ಮದ ವರದಿಂದ ಆಕೆಗೆ ಗರ್ಭದಲ್ಲಿ ಏಸಪ್ಪ ಹುಟ್ಟುತ್ತಾನೆ. ಏಸಪ್ಪ ಗರ್ಭ ಧರಿಸೋದಕ್ಕಿಂತ ಮುಂಚೆ ಏನಾಗಿರ್ತದೆ, ಆಯಮ್ಮಗೆ ಎಂಗೇಜ್ಮೆಂಟ್ ಆಗಿರ್ತದೆ ಅಷ್ಟೇ. ಜೋಸೆಫ್ ಅಂತ ಆತ ಕಾರ್ಪೆಂಟ್ರ್, ಬಡಿಗೆ ಕೆಲಸ ಮಾಡ್ತಿರ್ತೀವಿ, ಕಾರ್ಪೆಂಟ್ರ್ ಕೆಲಸ. ಆ ಕಾರ್ಪೆಂಟ್ರ್ ಯೋಸೆಫನಿಗೂ ಮರಿಯಳಿಗೂ ಎಂಗೇಜ್ಮೆಂಟ್ ಆಗಿರ್ತದೆ, ಆದರೆ ಹುಟ್ಟಿಲ್ಲ, ಏನು ಸಂಬಂಧ ಇಲ್ಲ, ಹೆಣ್ಣಿಗೆ ಗಂಡಿಗೆ ಸಂಬಂಧ ಇಲ್ಲ. ಆ ಸಮಯದಲ್ಲಿ ತಂದೆಯಾದ ದೇವರು ಮರಿಯಮ್ಮಳನ್ನು ನೆನೆಸ್ಕೊಂಡು, ಮರಿಯಮ್ಮ ಕನ್ಯೆಯಾದ ಮರಿಯಮ್ಮಳ ಗರ್ಭದಲ್ಲೇ ಏಸಪ್ಪ ಹುಟ್ಟಬೇಕು ಅಂತ ಹೇಳಿ ಏಸಪ್ಪನ ಗರ್ಭ ಧರಿಸುವ ಹಾಗೆ ದೇವರು ಮಾಡ್ತಾರೆ. ತಂದೆಯಾದ ದೇವರು ಪರಲೋಕ ರಾಜ್ಯಕ್ಕೆ ಹುಟ್ಟುವಂಥ ದೇವರು. ಆಗ ಮರಿಯಮ್ಮಳು ಗರ್ಭ ಧರಿಸ್ತಾಳೆ, ಗಂಡು ಮಗ ಹುಟ್ಟುತ್ತಾನೆ, ಯೇಸು ಸ್ವಾಮಿ ಹುಟ್ಟುತ್ತಾನೆ. ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಆಮೇಲೆ ಮರಿಯಮ್ಮಳಿಗೂ ಯೋಸೇಫನಿಗೂ ಮದುವೆ ಆಗ್ತದೆ. ಮದುವೆಯಾಗಿ ಅವರಿಬ್ಬರು ಸಂಸಾರ ಮಾಡ್ತಾರೆ, ಮತ್ತೆ ಅವರಿಗೂ ಮಕ್ಕಳು ಹುಟ್ಟುತ್ತಾರೆ, ತಮ್ಮಂದಿರು ತಂಗಿಯರು ಅಂತ ಹೇಳ್ತಾರೆ. ಯೇಸು ಸ್ವಾಮಿಗೆ ಅಣ್ಣ ತಮ್ಮಂದಿರು, ಅಣ್ಣ ಇಲ್ಲ ಯೇಸಪ್ಪನೇ, ತಮ್ಮಂದಿರು ತಂಗಿಯರು ಇರ್ತಾರೆ. ಅಂದರೆ ಮರಿಯಮ್ಮ ಜೋಸೆಫ್ ಹುಟ್ಟಿದ ಮಕ್ಕಳು. ಇಲ್ಲಿ ಏನಾಗುತ್ತೆ, ಮರಿಯಮ್ಮನ ಮಕ್ಕಳು ಇರ್ತಾರಲ್ಲ, ಅವರು ಯೇಸು ಸ್ವಾಮಿನ ಇಷ್ಟಪಡಲ್ಲ. ಯೇಸು ಸ್ವಾಮಿ ಅಂದರೆ ಆಗಲ್ಲ ಅವ್ರಿಗೆ. ಯೇಸು ಸ್ವಾಮಿ ಇಷ್ಟಪಡಲ್ಲ, ಯೇಸು ಸ್ವಾಮಿ ಮಾತು ಕೇಳಲ್ಲ, ದೇವ್ರ ಬಗ್ಗೆ, ಪರಲೋಕದ ಬಗ್ಗೆ, ಪಾಪ ಏನು ಹೇಳಿದ್ರೆ ಅವ್ರು ಕೇಳ್ತಾರಲ್ಲ, ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ತಾರಂತೆ ಲೋಕದ ರೀತಿಯಲ್ಲಿ. ಯಾರು? ಮರಿಯಮ್ಮ ಜೋಸೆಫನ ಮಕ್ಕಳು, ಯೇಸು ಸ್ವಾಮಿನ ತಮ್ಮಂದಿರು ತಂಗಿಯರು. ಅವ್ರಿಗೆ ಇಷ್ಟ ಇಲ್ಲ, ಯೇಸು ಸ್ವಾಮಿ ಅಂದರೆ ಇಷ್ಟ ಇಲ್ಲ. ಅದಕ್ಕೆ ಅವರು ಯೇಸು ಸ್ವಾಮಿ ದ್ವೇಷ ಮಾಡ್ತಿರ್ತಾರೆ. ಯೇಸು ಸ್ವಾಮಿನ ಮರಿಯಮ್ಮ ಇಷ್ಟಪಡ್ತಾಳೆ ಅಂತ ಮರಿಯಮ್ಮನ ಕೂಡ ಅವರು ಇಷ್ಟಪಡ್ತಿರಲ್ಲ ಸರಿಯಾಗಿ. ತಾಯಿಯನ್ನು ಗೌರವ ಪ್ರೀತಿ ಇರಲ್ಲ, ಕಡಿಮೆ ಇರ್ತದೆ. ಅದಕ್ಕೇನಾಯ್ತು, ಇವಾಗ ಏಸಪ್ಪ ಏನಾಗ್ತಿದ್ದಾನೆ, ಶಿಲ್ಬೆ ಮರಣ ಹೊಂದ್ತಾ ಇದ್ದಾನೆ. ಶಿಲ್ಬೆಗೆ ಹಾಕೋಕ್ಕೆ ಶಿಕ್ಷೆ ಕೊಡೋಕೆ ಹೋಗ್ತಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಹಾಕ ಸಾಯ್ತಾರೆ. ಆ ಸಮಯದಲ್ಲಿ ಹತ್ತಿರ ಬಂದಾಗ ಮರಿಯಮ್ಮಳು ಅಳ್ಕೋತ ಬರ್ತಿರ್ತಾರೆ, ತಾಯಿ ಹೆತ್ತ ತಾಯಿ. ಅವ್ರು ಯಾರು ಬಂದಿರಲ್ಲ, ಎಲ್ಲ ದೂರ ದೂರ ಇರ್ತಾರೆ. ಈ ಅಮ್ಮ ಶಿಲ್ಬೆ ಹಿಂಗೆ ಹೊತ್ಕೊಂಡು ಏಸಪ್ಪ ಹೋಗ್ತಾ ಇದ್ರೆ ಜೊತೆಗೆ ಹಿಂದೆ ಏಸಪ್ಪ ಶಿಲ್ಬೆ ನೋಡ್ತಾರೆ, ಗೊತ್ತಾಗುತ್ತೆ ಮಕ್ಕಳ ಹಿಂದೆನೇ ಮರಿಯಮ್ಮ, ಮಕ್ಕಳ ಮರಿಯ, ಇನ್ನು ಕೆಲವರೆಲ್ಲರೂ ಜೊತೆಗೆ ಹೋಗ್ತಾ ಇರ್ತಾರೆ, ಅಳ್ತಾ ಹೋಗ್ತಾ ಇರ್ತಾರೆ ದುಃಖದಿಂದ. ಇನ್ನೇನು ಹೋಗ್ತಾನಲ್ಲ ಮಗ. ಅವಾಗ ಏನು ಮಾಡ್ತಾರೆ, ಶಿಷ್ಯಂದ್ರು ಎಷ್ಟು ಜನ ಇದ್ದರು ಯೇಸು ಸ್ವಾಮಿಗೆ? 12 ಜನ ಇದ್ದೀರಾ? ಅಲ್ಲಿ ಯೇಸು ಸ್ವಾಮಿನ ಹಿಡಿದು ಕೊಡ್ತಾನೆ ಯೂದ ಇಸ್ಕರಿಯೋತ. ಅವನಿಗೇನಾಯ್ತು ಗೊತ್ತಾ, ಯೇಸು ಸ್ವಾಮಿನ ಹಿಡಿದು ಕೊಡ್ತಾನೆ. ಸೈನಿಕರು ಬಂದು ಯೇಸು ಸ್ವಾಮಿನ ಹಿಡ್ಕೊಂಡು ಹೋಗ್ತಾರಲ್ಲ, ಅದು ಹಿಡ್ಕೊಂಡು ಹೋದ್ಮೇಲೆ ಅದು ಶಿಲ್ಬೆ ಮರಣ ಹೇಳ್ತಾರಲ್ಲ, ಶಿಲ್ಬೆಯಲ್ಲಿ ಸಾಯಿಸ್ಬೇಕು ಅಂದಾಗ ಅದನ್ನು ಕೇಳಿ ಅವಾಗ ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ತಪ್ಪು ಮಾಡಿದ, ಪಾಪ ಮಾಡಿದ, ಪಶ್ಚಾತ್ತಾಪ ಪಟ್ಟ, 30 ನಾಣ್ಯಗಳು ತಗೊಂಡು ಹೋದ. ಆದರೆ ಅವ್ರು ಏನು ಮಾಡ್ತು, ಅವನಿಗೆ ಮನಸ್ಸು ಭಾಳ ಬೇಜಾರಾಗುತ್ತೆ. ಎಂಥ ಕೆಲಸ ಹೇಳಿ ಪಶ್ಚಾತ್ತಾಪ ಅವನು ಸತ್ತೋಗ್ಬಿಡ್ತಾನೆ, ಮಕ್ಕಳು ಕಳ್ಕೊಂಡ್ಬಿಡ್ತಾನೆ. ಆಸೆ, ಅತ್ಯಾಸೆ, ದುರಾಸೆಗೆ, ಹಣದ ಆಸೆಗೆ ಸ್ವಲ್ಪ ಹಿಡಿದು ಕೊಟ್ಟ. ಆದರೆ ಹಣವನ್ನು ಅನುಭವಿಸಲಿಲ್ಲ, ಅವನು ಬದುಕಿನೂ ಉಳಿಲಿಲ್ಲ, ಬಿದ್ದು ಸತ್ತೋಗ್ಬಿಡ್ತಾನೆ. ಅವಾಗ ಎಷ್ಟು ಜನ ಉಳಿದ್ರು? 11 ಜನ ಉಳಿದ್ರು. ಹೌದಾ? 12ರಲ್ಲಿ ಒಬ್ಬರು ಹೋದ. 11 ಜನ ಶಿಷ್ಯರು. ಆದರೆ 11 ಜನ ಶಿಷ್ಯರು ಕೂಡ ಅಲ್ಲಿ ಬರಲ್ಲ ಜೊತೆಗೆ. ಯೇಸಪ್ಪನ ಶಿಲ್ಬೆ ಮರಣ ಹಾಕಿದಾಗ ಒಬ್ಬನು ಯೋಹಾನ ಅನ್ನೋನು ಫ್ರೆಂಡ್, ಭಾಳ ಹತ್ತಿರ ಇರೋನು, ಕ್ಲೋಸ್ ಫ್ರೆಂಡ್ ಇದ್ದಂಗೆ ಯೇಸಪ್ಪಗೆ. ಆ ಯೋಹಾನ ಒಬ್ಬನು ಮಾತ್ರ ಹಾಗೆಯೇ ಬರ್ತಿರ್ತಾನೆ ಶಿಲ್ಬೆಲ್ಲ, ದುಃಖದಿಂದ, ಬಾಧೆಯಿಂದ. ಇನ್ನೇನಪ್ಪ ಹಿಂಗಾಯ್ತಲ್ಲ ಯೇಸಪ್ಪಗೆ ಅಂದ್ಬಿಟ್ಟು ಅವನು ಕೂಡ ಜೊತೆಗೆ ಶಿಲ್ಬೆ ಹೊತ್ಕೊಂಡು ಯೇಸಪ್ಪ ಹೋಗ್ತಾ ಇದ್ದರೆ ಯೋಹಾನು ಕೂಡ ಜೊತೆಗೆ ಹೋಗ್ತಾ ಇರ್ತಾನೆ. ಅಲ್ಲೇ ಹತ್ತಿರದಲ್ಲಿ ಯೇಸಪ್ಪ ಮರಿಯಮ್ಮ
ಇರ್ತಾಳೆ. ಅವಾಗ ಏನು ಮಾಡ್ತಾನೆ, ಏನು ಸ್ವಾಮಿ ನೆನೆಸ್ಕೊತಾನೆ ಮನೆ ಪರಿಸ್ಥಿತಿ ಏನು, ತಾಯಿನ ಇಷ್ಟಪಡಲ್ಲ, ಸೇರಲ್ಲ, ನನ್ನ ಸೇರಲ್ಲ, ನನ್ನ ಇಷ್ಟಪಡುತ್ತಾಳೆ ಅಮ್ಮ ಅಂತ ಅಮ್ಮನೂ ಸೇರಲ್ಲ, ಮತ್ತು ನಾನು ಹೋದ್ಮೇಲೆ ನಮ್ಮಮ್ಮನ ಹೆಂಗೆ ಗತಿ, ನಮ್ಮಮ್ಮನ ಯಾರು ನೋಡ್ಕೋಬೇಕು ಅಂತ ಹೇಳಿ ಅವಾಗ ಏಸಪ್ಪ ಏನು ಹೇಳ್ತಾನೆ, ತನ್ನ ಸ್ನೇಹಿತನಾದಂಥ ಯೋಹಾನನಿಗೆ. ಆ ಮಾತು ಯಾರಿಗೆ ಹೇಳ್ತಾನೆ? ಓದಮ್ಮ, 3ನೇ ಮಾತು ಓದು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆಮೇನ್. ಏಸಪ್ಪ ಏನು ಹೇಳ್ತಾರೆ, ಯೋಹಾನನ್ನ ಮನೆ ಅಳ್ತಾ ಬರ್ತಿದ್ರು, ಅಮ್ಮ ಯಾಕೆ ಅಳಬೇಡ, ನಾನು ಹೋಗ್ತಾ ಇದ್ದೀನಿ, ಇದು ದೇವ್ರ ಚಿತ್ತ ಇದೆ, ನೀನೇನು ಅಳಬೇಡ, ಚೆನ್ನಾಗಿರು, ಇಗೋ ಇದನ್ನೇ ನಿನ್ನ ಮಗ, ಇನ್ನು ಮೇಲೆ ನಾನು ಹೋಗ್ತೀನಲ್ಲ, ಇನ್ನು ಮೇಲೆ ಯೋಹಾನನೇ ನಿನ್ನ ಮಗ ಅಂತ ಯೋಹಾನನನ್ನು ತೋರಿಸಿ ಯಾರಿಗೆ ಹೇಳ್ತದೆ? ತಾಯಿ ಮರಿಯಳಿಗೆ ಹೇಳ್ತಾರೆ. ಆಮೇಲೆ ಯೋಹಾನ ಕಡೆ ತಿರುಗಿ, ಅಪ್ಪ ಇನ್ನು ಮೇಲೆ ಈ ಅಮ್ಮ ನಿಮ್ಮ ತಾಯಿ, ನಾನು ಹೋಗ್ತಾ ಇದ್ದೀನಲ್ಲ, ನಿಮ್ಮ ಅಮ್ಮನನ್ನು ನೋಡ್ಕೊಳಪ್ಪ. ಜವಾಬ್ದಾರಿ ಕೊಟ್ಟ ಮಕ್ಕಳೇ. ಇಲ್ಲಿ ಏನಾಯಿತು? ತನ್ನ ಜವಾಬ್ದಾರಿಯನ್ನು ತನ್ನ ಸ್ನೇಹಿತನಿಗೆ ಒಪ್ಪಿಸಿಕೊಟ್ಟ ಏಸಪ್ಪ. ಅಂದರೆ ತಂದೆ ತಾಯಿಯನ್ನು ಪ್ರೀತಿಸಬೇಕು, ಸನ್ಮಾನಿಸಬೇಕು, ಗೌರವಿಸಬೇಕು ಅಂತ ನಾವು ದಶಾಜ್ಞೆಗಳಲ್ಲಿ ನೋಡ್ಕೊಂಡು ಬಂದೀವಿ. ದೇವರ ವಾಕ್ಯದಲ್ಲಿ ಅಲ್ಲಲ್ಲಿ ಏಸಪ್ಪ ಹೇಳ್ತಾನೆ ಇದ್ದಾನೆ. ಅರ್ಥ ಆಯ್ತಾ? ಆಮೇಲೆ ತಾಯಿಯನ್ನು ಪ್ರೀತಿಸಬೇಕು, ತಾಯಿಯನ್ನು ನೋಡ್ಬೇಕಂದಾಗ ಮತ್ತೇನು ಮಾಡ್ಬೇಕು? ಈಗ ನಾನು ಹೋಗ್ತಾ ಇದ್ದೀನಲ್ಲ, ನಾನು ಹೋದ್ಮೇಲೆ ನೀನು ನಮ್ಮಮ್ಮನ ನೋಡ್ಕೊಳಪ್ಪ ಅಂತ ಫ್ರೆಂಡಿಗೆ ಯೋಹಾನಿಗೆ ಹೇಳ್ತಾನೆ. ಮರಿಯಮ್ಮನಿಗೆ ಹೇಳ್ತಾನೆ, ಅಮ್ಮ ಇನ್ನು ಮೇಲೆ ಈತನೇ ನಿನ್ನ ಮಗ, ಅಮ್ಮ ನಾನು ಹೋಗ್ತೀನಲ್ಲ, ನಾನು ಮಗ ಇಲ್ಲ ಅಂತ ನೀನು ಹೊರಗೆ ಬೇಡ, ಇವನೇ ನಿನ್ನ ಮಗ. ಅವರಿಬ್ಬರಿಗೂ ಜವಾಬ್ದಾರಿ ಒಪ್ಪಿಸ್ತಾರೆ. ತಾಯಿ ಮಗನ ಸಂಬಂಧ, ಅಲ್ಲಿ ತಾಯಿ ಮಗನ ಒಂದು ಸಂಬಂಧವನ್ನು ನೋಡ್ತೇವೆ, ಪ್ರೀತಿಯನ್ನು ನೋಡ್ತೇವೆ, ಜವಾಬ್ದಾರಿಯನ್ನು ನೋಡ್ತೇವೆ ಮಕ್ಕಳು. 3ನೇ ವಾಕ್ಯದಲ್ಲಿ ದೇವರ ಒಂದು ತಾಯಿ ಮಕ್ಕಳ ಸಂಬಂಧ ಮತ್ತು ಅದು ವಿಶೇಷವಾಗಿ ಏನಲ್ಲಿ ಜವಾಬ್ದಾರಿಯನ್ನು ಒಪ್ಪಿಸಿಕೊಳ್ಳೋದು, ಒಂದು ಸಂರಕ್ಷಣೆ ನೀಡೋದು, ತಾಯಿಗೆ ಒಂದು ಸಂರಕ್ಷಣೆ ನೀಡುವುದು, ನೋಡ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ಇದು 3ನೇ ವಾಕ್ಯ ಮಕ್ಕಳು. ಆಮೇಲೆ ಒಂದು ಹಾಡಾಡ್ರಮ್ಮ, ಮತ್ತೆ ಮುಂದೆ ಹೋಗೋಣ. ರಕ್ತಕೋಟೆಯೊಳಗೆ ಹಾಡಾಡ್ರೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು, ಯಾವ ಕೇಡು ಬಳಿಬಾರದು. ಇದುವರೆಗೂ ನನ್ನ ಕಾಯುವನು, ಮುಂದೆಯೂ ಕಾಯುವನು, ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು, ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು, ಯಾವ ಕೇಡು ಬಳಿಬಾರದು. ದೇವರ ಬೆಳಕು ರಕ್ಷಕನು
ಕರ್ತನೇ